ಹೈದರಾಬಾದ್ನ ದುಂಡಿಗಲ್ ಏರ್ ಫೋರ್ಸ್ ಅಕಾಡೆಮಿಯಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಮೊದಲ ಮಹಿಳಾ ತಂಡದ ಕೆಡೆಟ್ಗಳು ಸೇರಿದಂತೆ ಒಟ್ಟು 200 ಸೇರ್ಪಡೆಗೊಳಿಸುವ ಕಂಬೈನ್ಡ್ ಗ್ರಾಜ್ಯುಯೇಷನ್ ಪೆರೇಡ್ ಇಂದು ನಡೆಯಿತು. ತರಬೇತಿ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ನಡೆದ ಈ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ವಂದನೆ ಸ್ವೀಕರಿಸಿ ನೂತನ ಅಧಿಕಾರಿಗಳಿಗೆ ಪ್ರೆಸಿಡೆಂಟ್ಸ್ ಕಮಿಷನ್ ಪ್ರದಾನ ಮಾಡಿದರು. ವಾಯುಪಡೆಗೆ ಸೇರ್ಪಡೆಗೊಂಡಿರುವ 231 ಕೆಡೆಟ್ಗಳಲ್ಲಿ 194 ಪುರುಷರು ಹಾಗೂ 37 ಮಹಿಳಾ ಅಧಿಕಾರಿಗಳಿದ್ದಾರೆ. ಇದೇ ವೇಳೆ ಭಾರತೀಯ ನೌಕಾಪಡೆಯ 9, ಕರಾವಳಿ ಕಾವಲು ಪಡೆಯ 3 ಹಾಗೂ ವಿಯೆಟ್ನಾಂನ 2 ಅಧಿಕಾರಿಗಳಿಗೆ ವಿಂಗ್ಸ್ ಪ್ರದಾನ ಮಾಡಲಾಯಿತು. ಬಳಿಕ ರಾಜನಾಥ್ ಸಿಂಗ್ ಭಾರತೀಯ ವಾಯುಪಡೆ ಸದಾ ದೇಶದ ರಕ್ಷಾ ಕವಚವಾಗಿ ಸೇವೆ ಸಲ್ಲಿಸುತ್ತಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸದಾ ಜಾಗರೂಕರಾಗಿರುವುದು ಅವಶ್ಯವಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಎದುರಾಳಿಗಳ ವಿರುದ್ಧ ಮೇಲುಗೈ ಸಾಧಿಸಬೇಕು ಎಂದು ಕರೆ ನೀಡಿದರು. ಮಹಿಳಾ ಅಧಿಕಾರಿಗಳ ಸೇರ್ಪಡೆಯು ವಾಯುಪಡೆಯನ್ನು ಮತ್ತಷ್ಟು ದೃಢ ಮತ್ತು ಸಮತೋಲಿತವಾಗಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. हमारी एयरफोर्स के ट्रेनिंग, करेजियस और डिसिप्लिन ऑफिसर का इम्पोर्टेंट कंट्रीब्यूशन था. निश्चित ही भविष्य के ऑपरेशन में भी हमारे एयरफोर्स की यही भूमिका देखने को मिलेगी, ऐसा मेरा विश्वास है. ಪೈಲಟ್ ಕೋರ್ಸ್ನಲ್ಲಿ ಪ್ರಥಮ ಸ್ಥಾನ ಪಡೆದ ಫ್ಲೈಯಿಂಗ್ ಆಫೀಸರ್ ಆಶೀಶ್ ಕುಮಾರ್ ಯಾದವ್ ಅವರಿಗೆ ಪ್ರೆಸಿಡೆಂಟ್ಸ್ ಫ್ಲೇಕ್ ಮತ್ತು ನವನಗರ ಸ್ವೋರ್ಡ್ ಆಫ್ ಆನರ್ ಲಭಿಸಿದೆ. ನ್ಯಾವಿಗೇಷನ್ ವಿಭಾಗದಲ್ಲಿ ಫ್ಲೈಯಿಂಗ್ ಆಫೀಸರ್ ಏಕ್ತಾ ಗುಪ್ತಾ ಹಾಗೂ ಗ್ರೌಂಡ್ ಡ್ಯೂಟಿ ವಿಭಾಗದಲ್ಲಿ ಫ್ಲೈಯಿಂಗ್ ಆಫೀಸರ್ ದಿವ್ಯಾಂಶಿ ಸಿಂಗ್ ಪ್ರೆಸಿಡೆಂಟ್ಸ್ ಫ್ಲೇಕ್ ಪಡೆದರು. ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ನಡೆದ ಆಕರ್ಷಕ ಫ್ಲೈ ಪಾಸ್ಟ್ ಹಾಗೂ ವೈಮಾನಿಕ ಪ್ರದರ್ಶನಗಳು ಸಮಾರಂಭದ ಮೆರುಗನ್ನು ಹೆಚ್ಚಿಸಿದವು.